ಇವತ್ತು ನಾನು ನೇರವಾಗಿ ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆಯನ್ನ ಕೇಳ್ತೇನೆ. ನಿಮಗೆ 15 ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಚಿನ್ನ ತಂಬಿನ ನೀವು ಅರೆಸ್ಟ್ ಮಾಡಿ ಅವನ್ನ ಗಡೀಪಾರು ಮಾಡ್ಬೇಕು. ಅವನ್ನ ಗಡೀಪಾರು ಮಾಡಿ ಇಲ್ಲಿರ್ತಕ್ಕಂಥ ಅವನ ಆಸ್ತಿಯನ್ನ ಮುಟ್ಗೋಲು ಹಾಕ್ಬೇಕು. ನಮ್ಮ ರವಿಕೃಷ್ಣ ಸಾರ್ ರೆಡ್ಡಿ ಅವರು ಅವನ ಆಸ್ತಿ ಮುಟ್ಗೋಲು ಹಾಕೊಳ್ಳೋವರೆಗೂ ನಾವು ಬಿಡೋದಿಲ್ಲ. ನಮ್ಮ ಸೈನಿಕರು ಬಿಡೋದಿಲ್ಲ. KRS ಪಕ್ಷದ ಸೈನಿಕರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಪ್ರಾದೇಶಿಕ ಪಕ್ಷ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ಯಾಕೆ ಬಂದು ನಿಂತಿದ್ದೀವಿ ಅಂದ್ರೆ, ನೊಂದಿರ್ತಕ್ಕಂಥ ಜೀವಿಗಳು ಇವತ್ತು ಮೈಸೂರು ಜಿಲ್ಲೆ ಈ ಮಟ್ಟಕ್ಕೆ ಬಂದು ನಿಲ್ತಾ, ಇಷ್ಟು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಂದು ನಿಲ್ತಾ, ಅದಕ್ಕೆ ಕುಮ್ಮಕ್ಕು ಕೊಟ್ಟಂತವ್ರು ಯಾರು? ಅಧಿಕಾರಿಗಳು. ನನ್ನನ್ನ ಚಿನ್ನ ತರಿಸ್ತಾನೆ ಆನ್ಲೈನ್ ನಲ್ಲಿ. ನನ್ನನ್ನ ಚಿನ್ನ ತಂಬಿ ತುಮಕೂರಿನಿಂದ ನಾನು ಚಿನ್ನ ತಗೊಂಡ್ಬರ್ತೀನಿ, 47 ಗ್ರಾಮ್ ಚಿನ್ನವನ್ನು ತಗೊಂಡ್ ಬರ್ತೀನಿ. ನನ್ನನ್ನ ಆಫೀಸ್ ಒಳಗಡೆ ಕೂರಿಸಿ 1 ಅವರ್ ನನ್ನನ್ನ ಸತಾಯಿಸ್ತಾರೆ. ಚಿನ್ನವನ್ನು ತಗೊಂಡು ಇಮಿಡಿಯೇಟ್ಲಿ ಕರಗಿಸ್ತಾನೆ ಪುಣ್ಯಾತ್ಮ. ಚಿನ್ನ ತಂಬಿ ಅಲಿಯಾಸ್ ಚಿನ್ನ ತಂಬಿ. ಆತನ ಹೆಸರು ಇನ್ನು ಪದೇ ಹೇಳ್ಬೇಕಾಗ್ತದೆ. ಯಾಕೆ ಅಂದ್ರೆ ಅಷ್ಟು ನೊಂದಿರ್ತಕ್ಕಂಥ ಜೀವಿಗಳಲ್ಲಿ ಬಂದಿರತಕ್ಕಂಥವರೆಲ್ಲ ಪ್ರಜೆಗಳು. ಇವತ್ತು ರವಿಕೃಷ್ಣ ರೆಡ್ಡಿ ಅವರು ನಾವಿಲ್ಲ ಅಂತಂದ್ರೆ ಯಾವ ಪಕ್ಷ ಮುಖಂಡರು ಇಟ್ಕೊಂಡು ಹೋಗಕ್ಕಾಗದೇ ಇಲ್ಲ, ಸಾಧ್ಯವೇ ಇಲ್ಲ. KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ, ನಮಗೆಲ್ಲ ಒಂದ್ ಕಡೆ ನ್ಯಾಯ ಸಿಗ್ತದೆ. ಇಡೀ ಭಾರತೀಯರು ಇವತ್ತು ಭವ್ಯ ಭಾರತದಲ್ಲಿ ರವಿಕೃಷ್ಣ ರೆಡ್ಡಿ ಅವರ ಫಾಲೋವರ್ಸ್ ಆಗಿದ್ದಾರೆ, ಕೋಟ್ಯಾಂತರ ಜನ. ಅದರಲ್ಲಿ ನಾನು ಮಾಡುವಂತ ಕೆಲವಾರು ವಿಡಿಯೋಗಳನ್ನು ನನ್ನ ವಿರುದ್ಧವಾಗಿ FIR ಮಾಡ್ಲಿಕ್ಕೆ ನನ್ನ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಫೋನ್ ಬರ್ತದೆ. ನೀವು ರವಿಕೃಷ್ಣ ರೆಡ್ಡಿ ಅವ್ರನ್ನ ಹೊಗಳ್ತಿದ್ದೀರಾ, ಇಲಾಖೆಯನ್ನ ಬೈತಾ ಇದ್ದೀರಾ. ಸ್ವಾಮಿ, ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿಲ್ಲ ನಾವು. ನಿಮ್ಮಲ್ಲಿ ಮಾಡ್ತಿರ್ತಕ್ಕಂಥ ಭ್ರಷ್ಟರು ಇದಾರಲ್ಲ ಪೊಲೀಸ್ ಇಲಾಖೆನಲ್ಲಿ, ಅವರಿಗೆ ಮಾತ್ರ ಟಾರ್ಗೆಟ್ ಆಗಿ ಮಾತಾಡ್ತಿರ್ತಕ್ಕಂಥ ಮಾತು ನಾನು. ರವಿಕೃಷ್ಣ ರೆಡ್ಡಿ ಅವ್ರನ್ನ ಹೊಗಳ್ತಕ್ಕಂಥದ್ದು ಅವ್ರು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಸ್ವಾಮಿ. ಒಳ್ಳೊಳ್ಳೆ ಸಂಘಟನೆಗಳನ್ನ ಬೆಳೆಸ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಹೇಳಿ ಎದ್ದೇಳೆ ಯುವಕರೇ, ಭ್ರಷ್ಟತೆಯನ್ನು ತುಳಿರಿ ಎಂಬತಕ್ಕಂಥ ಮನೋಭಾವವನ್ನ ಅವರ ರಕ್ತದಲ್ಲಿ ಬ್ರೈನ್ ಅಲ್ಲಿ ತುಂಬತಕ್ಕಂಥ ಕೆಲಸವನ್ನ ರವಿಕೃಷ್ಣ ರೆಡ್ಡಿ ಸರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಆ ಒಂದು ನಿಲುವಿನಲ್ಲಿ ನಾವು ಇವತ್ತೇನು ನೊಂದಂತ ಪ್ರತಿಯೊಬ್ಬರು ಚಿನ್ನ ತಂಬಿಗೆ ನಾವು ಮೋಸವಾಗಿರ್ತಕ್ಕಂಥ ನಮ್ಮ ಚಿನ್ನವನ್ನು ಕಸಿದುಕೊಂಡು ಅವನ ಬಕ್ಕಸವನ್ನ ತುಂಬಿಕೊಂಡು ಈ ರಿಸಲ್ಟ್ ಅನ್ನ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡಿರ್ತಕ್ಕಂಥ ಚಿನ್ನ ತಂಬಿಯನ್ನ ಕೂಡಲೇ ಮತ್ತೆ ಬಂಧಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಅವನಿಗೆ ಬೇಲಾಗಿದೆ ಆಲ್ರೆಡಿ. ಐಷಾರಾಮಿ ಜೀವನ. ಗನ್ಮ್ಯಾನ್ ಫೋರ್ಡ್ ಕಾರಲ್ಲಿ ಓಡಾಡ್ತಾನೆ, ಫಾರ್ಚುನರ್ ಕಾರಲ್ಲಿ ಓಡಾಡ್ತಾನೆ. ಯಾರು ದುಡ್ಡದು? ಸಾರ್ವಜನಿಕರ ದುಡ್ಡು ರೀ. ಅಲ್ಲಿ ಕೂದಿರ್ತಕ್ಕಂಥ ಹೆಣ್ಮಕ್ಳ ದುಡ್ಡು. ಆ ಹೆಣ್ಮಕ್ಳ ದುಡ್ಡು ನನ್ನ ದುಡ್ಡು ಹೋಗಿದೆ. ಅದರಲ್ಲಿ ನಾನು ಪೊಲೀಸ್ನವ್ರನ್ನೇ ಕರ್ಕೊಂಡೋಗಿ, ಆಗ ನನಗೆ ಆದಂಥ ಒಂದು ಅವತ್ತಿನ ಕೊಲೆ ಬೆದರಿಕೆಯಲ್ಲಿ ನಾನು ಹೆದರ್ಕೊಂಡು, ನನಗೆ ಆದಂಥ ಕೊಲೆ ಬೆದರಿಕೆ, ನಿನ್ನ ಶೂಟ್ ಮಾಡಿಸ್ಬಿಡ್ತೀನಿ, ನಿನ್ನ ಮರ್ಡರ್ ಮಾಡಿಸ್ಬಿಡ್ತೀನಿ, ನೀನು ಈ ಜಾಗದಿಂದ ಇನ್ನು 10 ನಿಮಿಷಕ್ಕೆ ನೀನು ಇರಲಿಲ್ಲ ಅಂದರೆ ಪೊಲೀಸ್ನವ್ರನ್ನೇ ಕರೆಸ್ತೀನಿ ಎಂಬತಕ್ಕಂಥ ಪದವನ್ನು ಬಳಸ್ತಾ, ಆಗ ನಾನು ಪೊಲೀಸ್ ಇಲಾಖೆಗೆ ಹೆದರಬೇಕು, ತಾವು ನಿಮಗೂ ಹೆದರಬೇಕು. ಆ ಹೆದರಿ ಹೋದಂಥ ಸಂದರ್ಭ ಇವತ್ತು ನನ್ನನ್ನು ನಿಜವಾಗ್ಲೂ ನಾನು ಇವತ್ತು ರವಿಕೃಷ್ಣ ಸಾರ್ ರೆಡ್ಡಿ ಅವರ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಅವರ ಸ್ಪಿರಿಟ್, ರವಿಕೃಷ್ಣ ರೆಡ್ಡಿ ಅವರ ಸ್ಪಿರಿಟು. ನಾವು ಇವತ್ತಿಲ್ಲಿ ನಿಂತ್ಕೊಂಡು DC ಆಫೀಸ್ ಮುಂದೆ ಬಂದು ಮಾತಾಡ್ತಿದ್ದೀವಿ ಅಂದರೆ ಅದು ರವಿಕೃಷ್ಣ ರೆಡ್ಡಿ ಅವರ ಸ್ಪಿರಿಟ್. ನಾವು ನ್ಯಾಯಯುತವಾಗಿ ನ್ಯಾಯವನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲೇ ಈ ರೀತಿ ಫ್ರಾಡ್ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಫ್ರಾಡ್ ಮೈಸೂರು ಜಿಲ್ಲೆನಲ್ಲಿ ಯಾರವನು? ಚಿನ್ನ ತಂಬಿ. ತಮಿಳುನಾಡಿನಿಂದ ಬಂದು ಕರ್ನಾಟಕಕ್ಕೆ ಇವತ್ತು ಕರ್ನಾಟಕದ ಜನತೆಗೆ ಕರೆಸಿ, ಆನ್ಲೈನ್ ಮುಖಾಂತರ ಹೆಣ್ಮಕ್ಳನ್ನ ಬಿಟ್ಕೊಂಡು ಕರೆಸಿ, ಪೊಲೀಸ್ ಇಲಾಖೆ ನನ್ನ ಕೈಯಲ್ಲಿದೆ ಎಂಬತಕ್ಕಂಥ ಪದಗಳನ್ನು ನಮ್ಗೆ ಹೇಳ್ತಾನೆ, ನೇರವಾಗಿ ಹೇಳ್ತಾನೆ. ನೀವೇನು ಮಾಡ್ಕೊಳಕ್ಕಾಗಲ್ಲ ಅಂತ ನನಗೆ ಚಿಟ್ಕೆ ಹೊಡಿತಾನೆ ಅವನು. ಚಿಟ್ಕೆ ಹೊಡೆದು ಕೇಳ್ತಾನೆ, ಗನ್ಮ್ಯಾನ್ ಇಡಿಸಿ ಗನ್ನನ್ನು ಬಾಯಿಗಿಡಿಸ್ತಾನೆ ಅವನ ಆಫೀಸ್ ಒಳಗಡೆ. ನನಗೆ ನಾನು ಅವತ್ತು ಹೋದಂಥ ಸಂದರ್ಭ, ರಾತ್ರಿ ಸುಮಾರು ತುಮಕೂರಿಗೆ ಹೋದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ 3 ಗಂಟೆ ಆಗಿದೆ. ನಾನು ಅರ್ಧ ದುಡ್ಡನ್ನ ಇಸ್ಕೊಂಡು ಜೀವ ಉಳಿಸಿದ್ರೆ ಸಾಕಪ್ಪ, ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತೇಳಿ ನಾನು ಹೋಗಿರ್ತೇನೆ. ಯಾಕೆಂದ್ರೆ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕಾಗಿರ್ತದೆ. ಅವತ್ತಿನ ದಿನ 18,000 ಕೊಡ್ತೀನಿ, 19,000 ಕೊಡ್ತೀನಿ ಅಂತೇಳಿ ಜನರಿಗೆಲ್ಲ ವಂಚನೆ ಮಾಡಿದ್ಯಲ್ಲ ನೀನು. ಇವತ್ತು ನಿನ್ನನ್ನು ಗಲ್ಲಿಗೇರಿಸ್ಬೇಕು. ನಮ್ಮ KRS ಪಕ್ಷದ ಸೈನಿಕರು ಯಾವುದೇ ಕಾರಣಕ್ಕೂ ನಿನ್ನನ್ನು ಎಲ್ಲೂ ಬಿಡೋದಿಲ್ಲ. ಇವತ್ತು ಯಾರೇ ಪೊಲೀಸ್ ಇಲಾಖೆ ಆಗಿರಲಿ, ನೀವು ಭ್ರಷ್ಟತೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಇಲಾಖೆಯನ್ನು ಬಿಡೋದಿಲ್ಲ. ನೀವು ಯಾರು ಕೈ ಜೋಡಿಸಿದ್ದೀರಾ, ನಿಮ್ಮನ್ನ ಯಾರನ್ನು ಬಿಡೋದಿಲ್ಲ. ನಾವು ಯಾವ ಇಲಾಖೆಯಲ್ಲಿ ಬ್ಲೈಂಡ್ ಮಾಡಿ ತೋರಿಸ್ತಾ ಇಲ್ಲ. ಏನೋ ನೀವು ಮಾಡಿದ್ದೀರಾ ಅಂತಲ್ಲ, ನೀವು ಮಾಡಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳಿಗೆ ನಾವು ಬೆಳ್ಳು ತೋರಿಸಿ ಮಾತಾಡ್ತಿದ್ದೀವಿ. ಇವತ್ತು DC ಆಫೀಸ್ ಮುಂದೆ, ಮೈಸೂರು ಜಿಲ್ಲೆ
DC ಆಫೀಸ್ ಮುಂದೆ ಇವತ್ತು ಬೆಲ್ಟ್ ತೋರಿಸ್ ಮಾಡ್ತಾ ಇದೀವಿ. ಯಾಕೆಂದ್ರೆ DC ಅವರಿಗೆ ಎಷ್ಟು ಪವರ್ಫುಲ್ ಇದೆ. ಅವರ ಅಂಡರಲ್ಲಿ ಬರ್ತಕ್ಕಂಥ ಇವತ್ತು ಮೈಸೂರು ಜಿಲ್ಲೆ ಸಾರ್ವಜನಿಕರಿಗೆ ಇದು ಸುಮಾರು 10-15 ವರ್ಷದಿಂದ ಅವನು ಮೋಸ ಮಾಡ್ತಿದ್ದಾನೆ ಅಂದ್ರೆ ಪೊಲೀಸ್ ಇಲಾಖೆ ಗೊತ್ತಿಲ್ವಾ ಸ್ವಾಮಿ? ನಿಮ್ಮ ಗಮನಕ್ಕೆ ಬಂದಿಲ್ವಾ ಸ್ವಾಮಿ? ನಿಮ್ಮ ಗಮನಕ್ಕೆ ಬಂದಿಲ್ವಾ? ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಇಲ್ಲಿ ನಮಗೆ ಬಂದಿರತಕ್ಕಂಥ ನೊಂದಿರ್ತಕ್ಕಂಥ ಸಾಮಾನ್ಯ ಮಹಿಳೆಯರು ಎಲ್ಲ ಪಾಪ ತಾಯಂದಿರು ಫೀಸ್ ಕಟ್ಟಬೇಕಾಗಿರೋ ದುಡ್ಡು ಆಪರೇಷನ್ ಮಾಡಿಸ್ಕೋಬೇಕು. ಅವರ ಇದೇ ಕಾರಣ ತೋರಿಸ್ತೀನಿ. ಅವರ ತಂದೆಗೆ ಆಪರೇಷನ್ ಮಾಡಿಸಿ ದುಡ್ಡು ಕಟ್ಟಬೇಕಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ 18,000 ಸಿಗುತ್ತೆ, 16,000 ಸಿಗುತ್ತೆ ಅಂತ ಆ ಸಂದರ್ಭದಲ್ಲಿ ಬಂದು ಅದೊಂದು ಸಿಚುವೇಶನ್ ನಾನು ಕೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಈ ರೀತಿ ಭ್ರಷ್ಟತೆಯನ್ನ ಮಾಡ್ತಕ್ಕಂಥ ಅಧಿಕಾರ ಕೊಟ್ಟಂತವ್ರು ಯಾರು ಸ್ವಾಮಿ? ನಿಮ್ಮ ಇಲಾಖೆ ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸವನ್ನ ನಿಮ್ಮ ಇಲಾಖೆ ಮಾಡಬೇಕಾಗ್ತದೆ. ಇವತ್ತು ನಾನು ನೇರವಾಗಿ ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆಯನ್ನ ಕೇಳ್ತೇನೆ. ನಿಮಗೆ 15 ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಚಿನ್ನ ತಂಬಿನ ನೀವು ಅರೆಸ್ಟ್ ಮಾಡಿ ಅವನ್ನ ಗಡೀಪಾರು ಮಾಡ್ಬೇಕು. ಅವನ್ನ ಗಡೀಪಾರು ಮಾಡಿ ಇಲ್ಲಿರ್ತಕ್ಕಂಥ ಅವನ ಆಸ್ತಿಯನ್ನ ಮುಟ್ಗೋಲು ಹಾಕ್ಬೇಕು. ನಮ್ಮ ರವಿಕೃಷ್ಣ ಸಾರ್ ರೆಡ್ಡಿ ಅವರು ಅವನ ಆಸ್ತಿ ಮುಟ್ಗೋಲು ಹಾಕೊಳ್ಳೋವರೆಗೂ ನಾವು ಬಿಡೋದಿಲ್ಲ. ನಮ್ಮ ಸೈನಿಕರು ಬಿಡೋದಿಲ್ಲ. KRS ಪಕ್ಕದ ಸೈನಿಕರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಸರ್